2,40,00,000 ವೆಚ್ಚದಲ್ಲಿ ಜಿಲ್ಲಾ ಪಂಚಾಯತ್ ರಾಜ್ಯ ಇಲಾಖೆ ವಿಶೇಷ ಅನುದಾನದಲ್ಲಿ ವಿವಿಧ ರಸ್ತೆ ಕಾಮಗಾರಿಗೆ ರಾಯಭಾಗ ವಿಧಾನಸಭಾ ಮತ್ತು ಮತಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಹೊಳೆ ಅವರಿಂದ ಭೂಮಿ ಪೂಜೆಗೆ ಚಾಲನೆ ನೀಡಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆಕೆ ಮಮದಾಪುರ ಗ್ರಾಮದಲ್ಲಿ ಎಸ್ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ವಿವಿಧ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಪಂಚಾಯತ್ ರಾಜ್ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಅನುದಾನ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಭೂಮಿ ಪೂಜೆಗೆ ಚಾಲನೆ ನೀಡಲಾಯಿತು. ಪೋಗತ್ಯಾನಟ್ಟಿ ಗ್ರಾಮದಲ್ಲಿ ಎಸ್ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ವಿವಿಧ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಪಂಚಾಯತ್ ರಾಜ್ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಅನುದಾನ ವೆಚ್ಚದಲ್ಲಿ ಇಂದು ಭೂಮಿ ಪೂಜೆಗೆ ಚಾಲನೆ ನೀಡಲಾಗಿತ್ತು. ಮತ್ತು ವಿಜಯನಗರ ಗ್ರಾಮದಲ್ಲಿ ಎಸ್ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ವಿವಿಧ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಪಂಚಾಯತ್ ರಾಜ್ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಅನುದಾನ ವೆಚ್ಚದಲ್ಲಿ ಭೂಮಿ ಪೂಜೆಗೆ ಚಾಲನೆ ನೀಡಲಾಯಿತು. ನಾಗರಮುನ್ನೋಳಿ ಗ್ರಾಮದ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಬಸವೇಶ್ವರ ನಗರದಿಂದ ಬಸಗೌಡ ಪಾಟೀಲ್ ಅವರ ತೋಟದವರೆಗೂ ರಸ್ತೆ ಡಾಂಬರೀಕರಣ ಮಾಡುವ ಕಾಮಗಾರಿಗೆ ಪಂಚಾಯತ್ ರಾಜ್ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಅನುದಾನ ವೆಚ್ಚದಲ್ಲಿ ಭೂಮಿ ಪೂಜೆಗೆ ಚಾಲನೆ ನೀಡಲಾಯಿತು. ಉಮರಾಣಿ ಗ್ರಾಮದ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯಿಂದ ರಾಮಲಿಂಗೇಶ್ವರ ಕೋಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಪಂಚಾಯತ್ ರಾಜ್ ಇಲಾಖೆಯಿಂದ 40 ಲಕ್ಷ ರೂಪಾಯಿ ಅನುದಾನ ವೆಚ್ಚದಲ್ಲಿ ಭೂಮಿ ಪೂಜೆಗೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಯಭಾಗ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಹೊಳೆ ಅವರು, ನನ್ನ ರೈತ ಬಾಂಧವರು ರಸ್ತೆಯನ್ನ ಒಳ್ಳೆಯ ಗುಣಮಟ್ಟದ ರಸ್ತೆ ಅಭಿವೃದ್ಧಿ ಮಾಡಿಕೊಳ್ಳಿ ಮತ್ತು ರಸ್ತೆ ಅಗಲೀಕರಣ ಮಾಡಿಕೊಳ್ಳಿ, ಗುತ್ತಿಗೆದಾರರಿಗೆ ಸಹಕಾರ ಮಾಡಿ ಎಂದು ಹೇಳಿದರು. ಬೀರಪ್ಪ ಬೆಕ್ಕೇರಿ, ರಬಸಿದ್ದ ಬಡೇರಟ್ಟಿ, ಬೀರಪ್ಪ ಡೋನಿ, ರಾಮಪ್ಪ ಧರ್ಮಟ್ಟಿ, ಬಸವರಾಜ ಬೆಕ್ಕೇರಿ, ದುಂಡಪ್ಪ ಮಾವಿನಹೊಂಡ, ಸಂತೋಷ ಆಕಳೆ, ಮಲ್ಲಪ್ಪ ರಂಗಾಪುರೆ, ಶಿವಗೌಡ ರುದ್ರಣ್ಣವರ್, ಶಂಕರ್ ಗುಡಸ್, ಈರಭದ್ರ ಗುಡಸ್, ಕಿರಣ್ ಗುರುಸಿದ್ದಣ್ಣವರ್, ಸಂಜು ಕೊಟವಾಗಿ, ಶಿವರಾಜ್ ಗುಡಸ್, ಶಿವಾನಂದ ಪಾಟೀಲ್, ಶಿವಾನಂದ ಗುಡಸ್, ಮಹಾದೇವ್ ಕಬೂರ್, ಅನಿಲ್ ಚನ್ನನ್ನವರ್, ಜಗದೀಶ್ ಕಾಂಬ್ಳೆ, ಮಹಾಂತೇಶ ಶಿರ್ಗೋರೆ, ಅಪ್ಪ ಸಾಬ ಶಿರ್ಗೋರೆ, ಬೀರಪ್ಪ ಪೂಜೇರಿ, ಮಹೇಶ್ ಪಾಟೀಲ್, ಬಸಗೌಡ ಪಾಟೀಲ್, ಅಣ್ಣಪ್ಪ ನಸ್ಲಾಪುರೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕುಮಾರ್ ಐಹೊಳೆ, ಬೆಳಗಾವಿ.
ಇನ್ನುಳಿದ ಎಲ್ಲ ದೇವತೆಗಳ ಪಾದಕ್ಕೆ ಹಣೆ ಮಾಡಿದ್ದು ಇವತ್ತು MN ರಸ್ತೆಯಿಂದ ರಾಮಲಿಂಗಕೋಡಿ ದೇವಸ್ಥಾನದ ರಸ್ತೆಯ 40 ಲಕ್ಷ ರೂಪಾಯಿ ವಿಶೇಷ ಅನುದಾನದ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಹಿರಿಯರಾದ ಸುರೇಶನ ಬೆಲ್ಲದವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲಕ್ಷ್ಮಣನ ಪೂಜಾರಿ ಅವರು, ಮಾಜಿ ಅಧ್ಯಕ್ಷರಾದ ಮುರುಗಪ್ಪನ ಅಡಿಸೇರಿ ಅವರು, ಸದಾಶಿವನ ಗೋರ್ಪಡೆ ಅವರು ಮತ್ತು ಕಾಡೇಶ್ವರವರು, ಮಾದೇವನ ಜೀವನಿ ಅವರು, ಇಲ್ಲಿ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಕೂಡ್ಕೊಂಡು ಇವತ್ತು ಭೂಮಿ ಪೂಜೆ ಇದು 5ನೇ ದಿನ. ಈಗಾಗಲೇ ನಾಗರಮುನ್ನೊಳಗೆ MN ರಸ್ತೆಯಿಂದ ಬಸಗೌಡನವ್ರ ತೋಟದ ರಸ್ತೆ 50 ಲಕ್ಷ ರೂಪಾಯಿ ಅದನ್ನು ಭೂಮಿ ಪೂಜೆ ಮಾಡಿದ್ದೆವು. ಅದರ ನಂತರ ವಿಜಯನಗರದಾಗ 50, ಪಗುತಾರ ಮಮದಾಪುರ ಕೇಕೆದಾಗ 50. ಇವತ್ತು ಒಟ್ಟು 2,40 ಲಕ್ಷ ರೂಪಾಯಿದ ಇವತ್ತು ವಿಶೇಷ ಅನುದಾನದಾಗ ರಸ್ತೆಗಳ ಭೂಮಿ ಪೂಜೆಯನ್ನು ಇವತ್ತು ಎಲ್ಲರೂ ಕೂಡ್ಕೊಂಡು ನಾವು ಮಾಡಿದೆವು. ಅದಕ್ಕೆ 5 ಗ್ರಾಮದ ಹಿರಿಯರಿಗೆ ನಾನು ಕಳಕಳಿ ವಿನಂತಿ ಏನಂದ್ರೆ ತಾವೆಲ್ಲರೂ ಮುನ್ನಿತ ಗುಣಮಟ್ಟದ ರಸ್ತೆಯನ್ನು ಮಾಡ್ಕೊಂಡು 5 ಗ್ರಾಮದ ರೈತರಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಮಾಡ್ಕೊರಿ ಅಂತೇಳಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡು 5 ಗ್ರಾಮದ ಎಲ್ಲ ಹಿರಿಯರಿಗೂ, ಯುವಕರಿಗೆ ಗೌರಿ ಗಣೇಶ ಹಬ್ಬ ಶುಭಾಶಯ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಕನೆ ಮಾಡಿದ್ದು ಹಾಗೂ ಆಂಜನೇಯ ದೇವರ ಪಾದಕ್ಕೆ ಕನೆ ಮಾಡಿದ್ದು ಇವತ್ತು ಇಲ್ಲಿ 50 ಲಕ್ಷ ರೂಪಾಯಿ ವಿಶೇಷ SCP TSP ಯೋಜನೆ ಒಳಗೆ ವಿಶೇಷ ಅನುದಾನ ಇವತ್ತು ಇಲ್ಲಿ ವಿಜಯನಗರದಲ್ಲಿ 50 ಲಕ್ಷ ಅನುದಾನದ ಭೂಮಿ ಪೂಜೆಯನ್ನು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು, ಹಿರಿಯರಾದಂಥ ಸುರೇಶನ ಬೆಲ್ಲದವರು ಮತ್ತು ವಿಜಯನಗರದ ಹಿರಿಯರಾದಂಥ ಸುರಗೂರು ಕಾಕ ಅವರು ಮತ್ತು ಮಾಂತೇಶನ ಸುರಗೂರಿ ಅವರು, ಮಾಂತೇಶನ ಪಾಟೀಲ್ ಅವರು ಹಾಗೂ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಕೂಡ್ಕೊಂಡು ಇವತ್ತಿಗೆ ಇದು 3ನೇ ದಿನ ಭೂಮಿ ಪೂಜೆ. ಮೊದಲ ಮಮದಾಪುರ ಕೇಕೆದೊಳಗೂ 50 ಲಕ್ಷ ರೂಪಾಯಿ SCP TSP ಅಲ್ಲಿ ಪೂಜೆ ಮಾಡಿ, 2ನೇದ ಪೌತಾನಟ್ಟಿಯಲ್ಲಿ ಪೂಜೆ ಮಾಡಿ, ಇವತ್ತು 3ನೇ ದಿನದಂದ್ರೆ 1,50 ಲಕ್ಷ ರೂಪಾಯಿ ವಿಶೇಷ ಅನುದಾನ ಇದನ್ನು ಗುತ್ತಿಗೆದಾರ ತಿಮ್ಮಣ್ಣ ಒಡರ್ ವಿಶೇಷ ಅನುದಾನವನ್ನು ತೊಗೊಂಬಂದ ಇವತ್ತು 3 ಗ್ರಾಮದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಅದಕ್ಕೆ 3 ಗ್ರಾಮದ ಹಿರಿಯರು ತಾವು ಒಳ್ಳೆಯ ರೀತಿಯಿಂದ CC ಬೆಡ್ಡನ್ನು ಕಟ್ಸ್ಕೊಳ್ಬೇಕಂತೇಳಿ ಅಂದ ನಾ ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊತಾನು. ಈಗ ಮುಂದೆ ಅಲ್ಲಿ ನಾಗರಮುನ್ನೊಳ್ಳಿಯಲ್ಲಿ 50 ಲಕ್ಷ ರೂಪಾಯಿದ ನಾಗರಮುನ್ನೊಳ್ಳಿ ಮತ್ತು ಬಸಕೊಂಡ ತೋಟದ ರಸ್ತೆ ಮತ್ತು ಅಲ್ಲಿ ಉಮ್ರಾಣಿಯಲ್ಲಿ ಅಲ್ಲಿ 40 ಲಕ್ಷ ರೂಪಾಯಿದ ಉಮ್ರಾಣಿ ರಾಮಲಿಂಗ ದೇವಸ್ಥಾನದವರೆಗೆ ಆ ರಸ್ತೆಯನ್ನು ನೆಕ್ಸ್ಟ್ ಪೂಜೆ ಮಾಡೋದೈತಿ. ಅದಕ್ಕೆ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.